ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದ ನಾಡಹಬ್ಬ. ಇದೇ ಮೊದಲ ಬಾರಿಗೆ ರೈತರಿಂದ ದಸರಾ ಉದ್ಘಾಟನೆ. ಪ್ರಗತಿಪರ ರೈತ ಪುಟ್ಟಯ್ಯರಿಂದ ಚಾಲನೆ. ಸಿಎಂ ಸಿದ್ದರಾಮಯ್ಯ ಭಾಗಿ. ಅಂಬಾವಿಲಾಸ ಅರಮನೆಯಲ್ಲಿ ಮೇಳೈಸಿದ ರಾಜವೈಭವ. ರತ್ನ ಖಚಿತ ಸಿಂಹಾಸನ ಅಲಂಕರಿಸಿದ ಯದುವೀರ್. ಇದು ಯುವರಾಜನ ಮೊದಲ ಖಾಸಗಿ ದರ್ಬಾರ್. ಯಾವುದೇ ಕಾರಣಕ್ಕೂ ರೈತರು ಧೃತಿಗೆಡಬಾರದು. ಸಮಗ್ರ ಕೃಷಿಯಿಂದ ರೈತ ಬಂಗಾರದ ಮನುಷ್ಯನಾಗಬಹುದು. ಆತ್ಮಹತ್ಯೆ ಮಾಡಿಕೊಳ್ಳದಂತೆ ರೈತರಿಗೆ ಪುಟ್ಟಯ್ಯ ಮನವಿ. ಬೆಂಗಳೂರಲ್ಲಿ ಮತ್ತೊಂದು ಹೀನ ಕೃತ್ಯ. ಮಲ ತಂದೆಯಿಂದಲೇ ಮಗಳ ಮೇಲೆ ಅತ್ಯಾಚಾರ. ಪೋಕ್ಸೋ ಕಾಯ್ದೆಯಡಿ ಆರೋಪಿ ಅರೆಸ್ಟ್. ಮೇಯರ್ ಜೊತೆ ಸಚಿವ ರಾಮಲಿಂಗಾರೆಡ್ಡಿ ಬೆಂಗಳೂರು ರೌಂಡ್ಸ್. ಮಂತ್ರಿ ಮಾಲ್ ಹಿಂಭಾಗದ ಅಂಡರ್ ಪಾಸ್ ಪರಿಶೀಲನೆ. ಕಸ ವಿಲೇವಾರಿ ಮಾಡದ ಇಇ ಗಣೇಶ್ಗೆ 25,000 ರೂಪಾಯಿ ದಂಡ. ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲೆದಾಡಿಸಿದ ವೈದ್ಯರು. ಪುಟ್ಟ ಕಂದನ ಸಾವಿಗೆ ಹೊಣೆ ಯಾರು? ಮಾನವೀಯತೆ ಮರೆತರ ಡಾಕ್ಟರ್ಸ್. ಕಲಬುರಗಿ ಹತ್ಯೆ ತನಿಖೆ ವಿಳಂಬಕ್ಕೆ ಖಂಡನೆ. ದೇಶಾದ್ಯಂತ ಜೋರಾಗಿದೆ ಪ್ರಶಸ್ತಿ ವಾಪಸ್ ಅಭಿಯಾನ. ಅಕಾಡೆಮಿ ಪ್ರಶಸ್ತಿ ವಾಪಸ್ ಮಾಡಲು ಅತ್ಯಂತ ಕಿರಿಯ ಸಾಹಿತಿಯ ನಿರ್ಧಾರ. ಮುದ್ದು ತೀರ್ಥಹಳ್ಳಿಯಿಂದ ಪ್ರಶಸ್ತಿ ವಾಪಸ್. ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು ನಾಡಹಬ್ಬ. ಇದೇ ಮೊದಲ ಬಾರಿಗೆ ರೈತರಿಂದ ದಸರಾ ಉದ್ಘಾಟನೆ. ಆತ್ಮಹತ್ಯೆ ಮಾಡಿಕೊಳ್ಳದಂತೆ ರೈತರಿಗೆ ಪುಟ್ಟಯ್ಯ ಮನವಿ. ಅಂಬಾವಿಲಾಸ ಅರಮನೆಯಲ್ಲಿ ಮೇಳೈಸಿದ ರಾಜವೈಭವ. ರತ್ನ ಖಚಿತ ಸಿಂಹಾಸನ ಅಲಂಕರಿಸಿದ ಯದುವೀರ್. ಇದು ಯುವರಾಜನ ಮೊದಲ ಖಾಸಗಿ ದರ್ಬಾರ್. ಲೋಕಾಯುಕ್ತ ಸಂಸ್ಥೆಯಲ್ಲಿ ಭ್ರಷ್ಟಾಚಾರ ಆರೋಪ ಪ್ರಕರಣ. ಕೃಷ್ಣಮೂರ್ತಿ ಪ್ರಕರಣದಲ್ಲಿ ಸೈಯದ್ ವಿಚಾರಣೆಗೆ ರಾಜ್ಯ ಸರ್ಕಾರ ಅನುಮತಿ. ನಾಳೆ ಎಸ್ಐಟಿಯಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಸಾಧ್ಯತೆ.